ಶಾಲೆಗೆ ಹೋಗ್ತೀನಿ ಇಲ್ಲಿ ಹಾಂ ನೋಡ್ರಿ ಇದನ್ನ ನೋಡ್ಕೋತ ಕೂತಾನೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದ ಬನ್ನಿ ಲಾಗ್ ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಆಫ್ ಆಲ್ ನೀವಿದ್ದೀರಿ ಶೂಸ್ ಹಾಕೋ ಬಾ ಪಪ್ಪ ಅಲ್ಲ ನಾ ಹಾಕ್ತೀನಿ ಬಾ ಬಾ. ಸ್ವಚ್ಛಾಗಿದಾವಲ್ಲ ಅವ್ ಮಣ್ಣು ಮಾಡ್ಕೊಂಬರತಾನ ಬರೇ ಬರೇ. ಚಿನ್ನು ಚಿನ್ನು ಮಣ್ಣೊಳಗೆ ಅದು ಭಾಳ ಇದು ಮಾಡ್ಕೊಂಬರ್ಬೇಡ. ಬೂಟೆಲ್ಲ ಅವನ್ನೆಲ್ಲ ಹರ್ಕೊಂಬರಾಕತ್ತಾನ ಅವನ್ನೆಲ್ಲ. ಒಂದು ವರ್ಷಕ್ಕೆ ಒಂದೊಂದು ಜೋಡಿ ತೊಗೊಂಬರೋದು ಅಂದ್ರೆ ಹೆಂಗೆ? ಒಂದು ಯೂನಿಫಾರ್ಮ ನಿಮ್ಮದು ಒಂಥರ ಯೂನಿಫಾರ್ಮ್ ಇದ್ದಂಗನ. ಹಂಗೆ ಮಾಡಬಾರ್ದು. ನೋಡ್ರಿ ಬಟರ್ಫ್ಲೈ ಡಬ್ಬಿ ಇಟ್ಟಿದಾನ. ಐತಿಲ್ಲ ಜೀವ ಅದ ಐತ್ಲಾ ಇಲ್ಲ ನೋಡಿ ಸಿಕ್ಕೋ. ಇಲ್ಲ ಬದುಕೇತದ 2 ದಿನ ಆತ ಅದ್ರ ಹೂವು. ಹಾಂ ಗಿಡ ಹಾಕ್ಯಾನ ಅದೇ ಚಲೋ ಆತ. ಅದು ಒಣಗಿಟ್ಕೊಂಡು ಅದನ್ನ ಕ್ಲಿಯರ್ ಮಾಡಿ ವಾಪಸ್ ಅನ್ಬೋದು ಗಿಡ. ನೀನು ಹೋಗ್ಬಿಡ್ತೇನ? ಹಾಂ ತಂಡಿ 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 ತಂಡಿ. ಇವತ್ತು ಪುಳಿಯೋಗರೆ ಮಾಡಿದ್ದೆ ನೋಡ್ರಿ. ರೊಟ್ಟಿ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗ್ತೈತೆ ಅಂಥೇಳಿ ನಮ್ಮ ಹಸ್ಬೆಂಡ್ ಅವರು ಬೇಗ ಹೊಂಟಿದ್ರು. ಆಮೇಲೆ ನಮ್ಮ ಚಿನ್ನೋಗರು ನಮ್ಮ ಹಸ್ಬೆಂಡ್ ಅವರು ರೆಡಿ ಮಾಡಿದ್ರು ಪಾಪ. ಅದೊಂದು ಚಲೋ ಆಯ್ತು. ಅದಕ್ಕೆ ಇವತ್ತೊಂದೇನೋ ಪುಳಿಯೋಗರೆ ಮಾಡಿದ್ನಿ. ಡಬ್ಬಿಗೆ ಪುಳಿಯೋಗರೆ ಮತ್ತು ಆ್ಯಪಲ್ ಹಾಕೀನಿ. ಸೊ ಈಗ ನಾ ಸ್ವಲ್ಪ ತಿಂತೀನಿ. ಬರ್ರಿ ಪುಳಿಯೋಗರೆ ತಿನ್ನೋಣಂತ. ರೆಗ್ಯುಲರ್ ಆಗಿ ನಮ್ಮ ಚಿನ್ನು ಫಸ್ಟ್ ಸ್ಕೂಲಿಗೆ ಹೋಗ್ತಾನೆ ನೋಡ್ರಿ. ಅವ್ನು ಹೋದಾದ್ಮೇಲೆ ನಮ್ಮ ಹಸ್ಬೆಂಡ್ ಅವರು ಟಿಫನ್ ಅದು ಮಾಡಿಕೊಂಡು ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಅವರು ಆಫೀಸ್ಗೆ ಹೋಗ್ತಿದ್ರು. ಬಟ್ ಅಧಿವೇಶನ ಅವ್ನು ಸ್ಟಾರ್ಟ್ ಇತ್ತು, ಹಾಗಾಗಿ ಅವನ ಜೊತೆಗನ ಅವರು ಬೇಗನ ರೆಡಿ ಆಗಿಬಿಟ್ಟು ಅವನಿಗೂ ರೆಡಿ ಮಾಡಿ ಅವನಿಗಿಂತ ಮೊದಲು ಅವ್ರು ಹೋಗ್ಬಿಡ್ತಿದ್ರು. ಆಮೇಲೆ ನಮ್ಮ ಚಿನ್ನೂನ ಆಟೋ ಬರ್ತಿದ್ದ, ಚಿನ್ನು ಹೋಗ್ತಿದ್ದ. ಸೊ ಅವರಿಬ್ಬರು ಹೋದಾದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ದೆ. ಆಮೇಲೆ ಅಂಗನವಾಡಿದವ್ರ ಕಾಲ್ ಮಾಡಿದ್ರ ಬರ್ರಿ ಅಂತ ಹೇಳಿ. ಯಾಕಂದ್ರೆ ಹೇಳ್ತೇನೆ, ಹೋಗ್ತಾ ಹೇಳ್ತೇನೆ ಏನಕ್ಕೆ ಕರೆದಿದ್ರ ಅಂತ ಹೇಳಿ. ಸೊ ಅದಕ್ಕೆ ಕೆಲಸ ಹೆಂಗಾದ್ರೂ ಮುಗ್ದಿತ್ತ. ಬಟ್ ಅವ್ರು ಕಾಲ್ ಮಾಡಿರೋದು ಒಂದು 12:30 ಸುಮಾರಿಗೆ ಮಾಡಿದ್ದಾರೆ ನೋಡ್ರಿ. ಆದ್ರೆ ನಾನು ಅವ್ರಿಗೆ ಹೇಳಿದ್ನಿ ಸ್ವಲ್ಪ ಲೇಟ್ ಮಾಡಿ ಊಟ ಅದು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿ. ಮೇಲ್ಗಡೆ ಬಂದು ರೆಡಿ ಆಗತ್ತೇನ. ಅಂದ್ರೆ ರೆಡಿನ ಇದ್ದೆ, ಜಸ್ಟ್ ಹಂಗ ಮುಖಕ್ಕೆ ಮಾಯ್ಶ್ಚರೈಸರ್ ಹಚ್ಕೊಳತ್ತೇನ. ನಾನೇನು ಮುಖಕ್ಕೆ ಹಚ್ಕೊಳಂಗಿಲ್ಲ, ಹಚ್ಕೊಂಡ್ರೆ ಮಾಯ್ಶ್ಚರೈಸರ್ ಪೌಡ್ರ್ ಅಂತೂ ಈಗಂತೂ ಚಳಿಗಾಲ. ಸೊ ಹಚ್ಕೊಂಡ್ರೆ ಒಂಥರ ಬೂದಿ ಥರ ಕಾಣಿಸ್ತೈತಿ. ಅದಕ್ಕೆ ಮಾಯ್ಶ್ಚರೈಸರ್ ಅಷ್ಟು ಹಚ್ಕೊಂಡು ಟಿಕ್ಲಿ ಹಚ್ಕೊಂಡು ತಲೆ ಬಾಚ್ಕೊಂಡು ರೆಡಿ ಆಗತ್ತೇನ. ಮತ್ತು ಈಗಂತೂ ಸ್ವಲ್ಪ ಹೊಟ್ಟೆ ಕಾಣಿಸ್ತದ ನೋಡ್ರಿ 5 ಮಂತಿಗೆ. ಅದಕ್ಕೆ ಕವರ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲೇ ಹೋದ್ರೂ ಕೂಡ. ಮನೆಯೊಳಗಿದ್ರೆ ಏನಿಲ್ಲ, ಆರಾಮಾಗಿ ನಾನು ಹಂಗೆ ಇರ್ತೇನೆ. ಮುಂದೆ ಗೊತ್ತಿಲ್ಲ ಏನಂತ ಹೇಳಿ, ಬಟ್ ಇವಾಗ ಜಾಸ್ತಿ ಅಷ್ಟು ಕಾಣಂಗಿಲ್ಲ. ಅದಕ್ಕೆ ಹಂಗೆ ಸುಮ್ಮನೆ ಇರ್ತೇನೆ. ಹೊರಗಡೆ ಹೋಗೋದಿತ್ತಂದ್ರೆ ಮಾತ್ರ ಏನಾದರೂ ಸ್ಕಾರ್ಫ್ ಅದು ಹಾಕ್ಕೊಂಡಿರ್ತೀನಿ. ರೆಡಿ ಆಗಿಬಿಟ್ಟು ಇವಾಗ ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆ ಹಾಕಿದ್ರಾಯ್ತು ಅಂತ ಹೇಳಿ ಬಂದೆ. ಯಾಕಂದ್ರೆ ಅಂಗನವಾಡಿಗೆ ಹೋದ್ಮ್ಯಾಗ ಎಷ್ಟು ಟೈಮ್ ಹಿಡಿತದ, ಏನೇನು ಹೇಳ್ತಾರೋ ಏನು ಮಾಡ್ತಾರೋ ನನಗೂ ಗೊತ್ತಿರಕ್ಕಿಲ್ಲ. ಸ್ವಲ್ಪ ಏನಾದರೂ ಲೇಟ್ ಆಗ್ಬೋದು ಅಂತ ಅನಿಸಿತು. ಅದಕ್ಕೆ ಅಲ್ಲಿವರೆಗೆ ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆ ಹಾಕಿ ಹೋದ್ರೆ ಬರೋವರೆಗೆ ಅಂದ್ರೆ ಎಲ್ಲ ವಾಶ್ ಆಗಿರ್ತಾವ. ಆಮೇಲೆ ನಾನು ಹೋಗಿ ಒಣ ಹಾಕ್ಬೋದು ಅಂತ ಹೇಳಿ ಎಲ್ಲ ಬಟ್ಟೆ ಹಾಕಿ ಅದು ಚಾಲು ಮಾಡಿ ಹೋಗೋಣ ಅಂತ ಹೇಳಿ ಚಾಲು ಮಾಡಕ್ಕೆ ಇಟ್ಟಿದ್ದೇನೆ. ಏನು ಸುಂದರಿ? ಹಾಂ ಯಾಕ ಫುಡ್ ಬೇಕಾಗಿದೆಯಾ? ಜಸ್ಟ್ ಊಟ ಆಯ್ತು ನೋಡ್ರಿ. ವಾಷಿಂಗ್ ಮಿಷಿನ್ ಒಳಗೆ ಬಟ್ಟೆನೂ ಹಾಕಿದ್ದೇನೆ. ಇನ್ನೂ ಟೈಮ್ ಐತದ, 40 ನಿಮಿಷ ಅಂತ ತೋರ್ಸಾದೈತಿ. ಸೊ ಅಲ್ಲಿವರೆಗೆ ಅಂಗನವಾಡಿಗೆ ಹೋಗಿ ಬರ್ಬೇಕು ಅಂದ್ಕೊಂಡೇನ.
ಸೊ ಬರ್ರಿ ನೋಡ್ನಂತ ಅಲ್ಲಿ ವ್ಲಾಗ್ ಮಾಡೋಕ್ಕಾದ್ರೆ ವ್ಲಾಗ್ ಮಾಡ್ತೇನೆ. ಬಿಕಾಸ್ ನನ್ನ ಒಂದು ಈ ಪ್ರೆಗ್ನೆನ್ಸಿ ಜರ್ನಿ ಒಳಗೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಬರ್ರಿ. ಅವರು ಎಲ್ಲ ಕೆಲವೊಂದು ಇವನ್ನ ತೊಗೊಂಡು ಬರೋಕೆ ಹೇಳಿದ್ರು, ಅದನ್ನೆಲ್ಲ ಇಟ್ಕೊಂಡೇನ. ಟೈ ಕಾರ್ಡ್ ಐತ್ರಿ. ಎಜುಕೇಶನ್ ಇಲ್ಲಿ ಬರ್ರಿ, ಇಲ್ಲಿ ಕುಂದೂರು, ಇಲ್ಲಿ ಕಪ್ನ ಮಮ್ಮಿ ಬರ್ತಾರೆ. ಅದು ಇಲ್ಲಿ ಬಾ. ಅಂಗನವಾಡಿಗೆ ಬರ್ಬೇಕಾದ್ರೆ ತಾಯಿ ಕಾರ್ಡ್ ಅದು ಎಲ್ಲ ತೊಗೊಂಡು ಬಂದಿದ್ರು ನೋಡ್ರಿ. ಸೊ ತೊಗೊಂಡು ಬಂದಿದ್ದೆ ಎಲ್ಲ ಡೀಟೇಲ್ಸ್ ಇವ್ರು ಮತ್ತೊಮ್ಮೆ ಬರ್ಕೊಂಡ್ರು. ಆಮೇಲೆ ಫೋಟೋ ಮತ್ತು ವಿಡಿಯೋ ಮಾಡ್ಕೋಬೇಕನ್ನಕತ್ತಾರ ನೋಡ್ರಿ. ನನಗಂತೂ ಗೊತ್ತಿಲ್ಲ ಈ ಥರ ಎಲ್ಲ ಇರ್ತದ ಅಂತ ಹೇಳಿ. ಯಾಕಂದ್ರೆ ನಮ್ಮ ಚಿನ್ನನ ಟೈಮ್ ಒಳಗೆ ಅದು ಫೋಟೋ ಗಿಟೋ ಏನೂ ತಗೊಂಡಿರ್ಲಿಲ್ಲ. ಜಸ್ಟ್ ಹಂಗೆ ತಾಯಿ ಕಾರ್ಡ್ ಒಳಗೆಲ್ಲ ಡೀಟೇಲ್ ಬರ್ಕೊಂಡಿದ್ರು, ಆಮೇಲೆ ತಾಯಿ ಕಾರ್ಡ್ ಕೊಟ್ಟಿದ್ರು ಅಷ್ಟೇ ನೋಡ್ರಿ. ಬಟ್ ಇವಾಗ ಏನೋ ಗೊತ್ತಿಲ್ಲ. ಯಾರಾದರೂ ಪ್ರೆಗ್ನೆಂಟ್ ಇದ್ದವರು ಅಂಗನವಾಡಿ ಒಳಗೆ ಹೆಸರು ಹಚ್ಚಿದ್ರಿ ಅಂದ್ರೆ ನಿಮ್ಗೇನಾದರೂ ಗೊತ್ತಿತ್ತಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆಲ್ಲ ಯಾವ ಥರ ಇತ್ತು, ಏನೇನೆಲ್ಲ ಹೇಳಿದರು ಮತ್ತು ಏನೆಲ್ಲ ಕೊಡ್ತಾರೋ ಪ್ರತಿಯೊಂದನ್ನು ಹೇಳ್ರಿ. ನನಗಂತೂ ಈಗ ನಿಲ್ಲಿಸ್ಬಿಟ್ಟು ಫೋಟೋ ಮತ್ತು ವಿಡಿಯೋ ಇದು ಮಾಡತ್ತಾರ. ಅದ್ರಾಗೂ ಪದೇ ಪದೇ ಕಣ್ಣು ಬಂದ್ ಮಾಡ್ರಿ ಚಾಲೂ ಮಾಡ್ರಿ ಅನ್ನತ್ತೀರ. ಅದಂತೂ ದೊಡ್ಡ ಇರಿಟೇಷನ್ ಆಗತ್ತಿತ್ತು ನನಗೆ. ಆದರೂ ಅನಿವಾರ್ಯ, ಅವ್ರದ್ದು ಏನು ಕೆಲಸ ಇರ್ತೈತೆ ಅವ್ರು ಮಾಡಕ್ಕೆ ಬಿಡಬೇಕಾಗ್ತೈತಿ. ಅದಕ್ಕೆ ನಿಂತಿದ್ದೆ. ಈಗ ಜಸ್ಟ್ ಬಂದೆ ನೋಡ್ರಿ. ಬರೋದ್ರೊಳಗಂದ್ರೆ ಬಟ್ಟೆ ಎಲ್ಲ ವಾಶ್ ಆಗಿದ್ವು, ಸೊ ಬಂದ್ ಮಾಡಿದ್ದೇನೆ. ಒಣಗಿ ಆಮೇಲೆ ಹಾಕ್ತೇನೆ. ಚಿನ್ನು ಬರೋ ಟೈಮ್ ಆಗೈತಿ ಇನ್ನೇನು. ಹೋಗಿ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟು ಬಂದೆ. ಇನ್ನೊಂದು ಏನಂದ್ರೆ ಒಂದು ಮಿಸ್ಟೇಕ್ ಆಗೈತಿ. ನಮ್ಮಿಂದಂತೂ ಮಿಸ್ಟೇಕ್ ಆಗಿಲ್ಲ. ಏನಾಗೈತೆ ಅಂದ್ರೆ ಸ್ಟಾರ್ಟಿಂಗ ನಾವು ಅಂಗನವಾಡಿ ಒಳಗೆ ಹೆಸರು ಹಚ್ಚೋದನ್ನು ಲೇಟ್ ಮಾಡಿ ಹಚ್ಚಿದ್ದೇವೆ ನೋಡ್ರಿ. ಬಟ್ ಎಲ್ಲಿ ಹಚ್ಚಿದ್ದೇವೆ ಅಂದ್ರೆ ನಮ್ಮ ಏರಿಯಾದಾಗೂ ಒಂದು ಐತಿ ಅಂಗನವಾಡಿ, ಬಟ್ ಅಲ್ಲಿ ಹಚ್ಚಲಿಲ್ಲ ನಾವು. ಯಾಕಂದ್ರೆ ಫಸ್ಟ್ ನಮ್ಮ ಚಿನ್ನುಗೆ ಎಲ್ಲಿ ಹಚ್ಚಿದ್ವಿಲ್ಲ ಆ ಆಶಾ ನಂಬರ್ ಇತ್ತು ನಮ್ಮ ಕಡೆ. ಸೊ ಅವರಿಗೆ ಫೋನ್ ಹಚ್ಚಿ ಕೇಳಿದ ಕೂಡಲೇ ಅವರು ನಮ್ಮ ಕಡೆನೇ ಬರ್ತೈತೆ ಅಂತ ಹೇಳ್ಯಾರ ನೋಡ್ರಿ. ಆದರೂ ನಾವು 2-3 ಸಾರಿ ಕೇಳಿದ್ದೀವಿ, ನಮ್ಮ ಏರಿಯಾ ನಿಮ್ಮ ಅಂಗನವಾಡಿಗೆ ಬರ್ತೈತೇನೆ ಇಲ್ಲ ಅಂಥೇಳಿ. ಇಲ್ಲ ನಿಮ್ದು ಬರ್ತೈತೆ ತಗೋರಿ, ನಮ್ಮ ಕಡೆ ಬರ್ತೈತಿ ಅಂಥೇಳಿ ಸುಳ್ಳು ಹೇಳಿ ನಂದು ಹೆಸರು ಬರ್ಸ್ಕೊಂಡಾರ. ಆಮೇಲೆ 2-3 ಸಾರಿ ಕಾಲ್ ಮಾಡಿದಾಗೂ ಅದನ್ನ ಇದು ಮಾಡಿದ್ರು. ಮತ್ತು ಅವರು ಫೋನ್ ಹಚ್ಚಿ ಡೀಟೇಲ್ ಎಲ್ಲ ತೊಗೊಂಡು ಬರ್ಕೊಂಡಿದ್ರು. ನಾವು ಹೌದು ಬಿಡು ಅಲ್ಲಿ ಬರ್ತೈತೆ ಆಂಪಲ್ಲ, ಇದು ಬಹುಶಃ ಟೆಂಪರವರಿ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಯಾಕಂದ್ರೆ ಒಂದಷ್ಟು ಮಂದಿ ಹಂಗೆ ಟೆಂಪರವರಿ ಇದು ಮಾಡತ್ತಾರ ಅಂತಲೂ ಅಂದಿದ್ರು. ಆಮೇಲೆ ನಾವು ಟಿ ಇಂಜೆಕ್ಷನ್ ಕೂಡ ಪ್ರೈವೇಟ್ ಒಳಗನೆ ಮಾಡ್ಕೊಂಡ್ವಿ. ಪ್ರತಿಯೊಂದನ್ನು ಕೂಡ ನಾವು ಪ್ರೈವೇಟ್ ಒಳಗೆ ತೋರಿಸಿದ್ವಿ. ಆಮೇಲೆ ಹೆಸರು ಹಚ್ಚಿದ ಮ್ಯಾಗ ನಾವು ಅಂದ್ಕೊಳತ್ತಿದ್ವಿ ಎಷ್ಟು ದಿನ ಆತ ಹಚ್ಚಿ ಅಂಗನವಾಡಿ ಒಳಗೆ ಅವ್ರೇನು ಕಾಲ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಮತ್ತು ಹಿಂಗೆ ರೇಷನನ್ನು ಬರ್ತೈತಿ, ಪ್ರೆಗ್ನೆಂಟ್ ಇದ್ದವ್ರಿಗೆ ಏನೇನು ಕೊಡಬೇಕಲ್ಲ ಅದನ್ನದು ಕೊಡ್ತಿರ್ತಾರೆ. ಬಟ್ ಇವ್ರು ಏನು ಕಾಲ ಮಾಡತ್ತಿಲ್ಲ ಅಂತೇಳಿ ಸುಮ್ಮನೆ ಇದ್ವಿ, ಇದು ಇರಲಿ ಬಿಡು ಅಂಥೇಳಿ, ಆಮೇಲೆ ಏನಾದರೂ ಹೇಳ್ಬೋದು ಅಂಥೇಳಿ. ಬಟ್ ಅವ್ರು ಕಾಲೂ ಇಲ್ಲ ಏನೂ ಇಲ್ಲ. ಆಮೇಲೆ ಒಂದು ದಿನ ಸಿಸ್ಟರ್ ಬಂದರು ನೋಡ್ರಿ, ನರ್ಸ್ ಇರ್ತಾರಲ್ಲ ಹಾಸ್ಪಿಟಲ್ದವರು, ಗೌರ್ಮೆಂಟ್ ಹಾಸ್ಪಿಟಲ್ದವರು. ಅವರು ಜಸ್ಟ್ ಏನೋ ಇದು ಮಾಡೋಕ್ಕೆ ಬಂದಿದ್ರು. ಆವಾಗ ನಾನು ಪ್ರೆಗ್ನೆಂಟ್ ಅದೇನಂತೇಳಿ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಹೆಸರು ಹಚ್ಚಿದಿಲ್ಲ ಅಂದ್ಕೂಡಲೇ ಹ್ಞೂ ಹಚ್ಚಿದೇವ್ರಿ ಅಂತ ಹೇಳಿದ್ವಿ. ಎಲ್ಲಿ ಅಂದ್ಕೂಡಲೇ ಅವ್ರ ಹೆಸರು ಹೇಳಿದ್ವಿ, ಆಶಾ ಹೆಸರು. ಅಲ್ಯಾಕೆ ಹಚ್ಚಿದಿರಿ, ಇಲ್ಲೇ ನಿಮ್ಮ ಏರಿಯಾದಾಗನ ಇಲ್ಲೇ ಐತಿ, ಮತ್ತು ಅಲ್ಯಾಕೆ ಹಚ್ಚಿದ್ರಿ ನೀವು ಅಂದ್ಕೂಡಲೇ ನಮ್ದು ಅಲ್ಲಿ ಬರ್ತಿತ್ತಲ್ರಿ ಅಂತ ಹೇಳಿದ್ವಿ. ಅಲ್ಲಿ ಬರೋಂಗಿಲ್ಲ, ಇಲ್ಲೇ ಬರ್ತೈತಿ. ಅಲ್ಲಿ ಹೆಂಗೆ ಬರ್ತೈತಿ ರೀ, ಇಲ್ಲಿ ಹಚ್ಬೇಕಿಲ್ಲ ನೀವು, ಇಲ್ಲಿ ಹಚ್ಚಿರಿ ಅಂದ್ಕೂಡಲೇ ಆಯ್ತು ತಗೋರಿ ಅಂಥೇಳಿ ಹಚ್ಬೇಕಂತೇಳಿ 2-3 ಸಾರಿ ಹೋಗಿದ್ವಿ. 2-3 ಯಾಕೆ 3-4 ಸಾರಿ ಹೋಗಿದ್ವಿ. ಬಟ್ ಅವರು ಟೀಚರ್ ಇರೋಕ್ಕಿಲ್ಲ ಅಂದ್ಕೂಡಲೇ ವಾಪಸ್ ಬಂದ್ವಿ. ಆಮೇಲೆ ಟೀಚರ್ನ ಕಾಲ್ ಮಾಡಿ ಹೇಳಿದ್ರು ಬಂದು ಹೆಸರು ಹಚ್ಚಿ ಹೋಗ್ರಿ ಅಂಥೇಳಿ. ಬಟ್ ನಾನು 2 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಿ. ಇವತ್ತು ಹೋದ ಕೂಡಲೇ ಅವರು ನಮ್ಮ ಕಡೆ ಯಾಕೆ ಹಚ್ಚಿಲ್ಲ, ಫಸ್ಟ್ ಯಾಕೆ ಅಲ್ಲಿ ಹಚ್ಚಿರಿ ಹಂಗೆ ಹೆಂಗೆ ಕೇಳಿಕೊಂಡು ನಾವು ಏನೈತೆ ಅದನ್ನ ಹೇಳಿದ್ನಿ ನಾನು. ಅವ್ರ ಫೋನ್ ಹಚ್ಚಿ ಹೇಳಿದಾಗ ನಮ್ಮ ಕಡೆ ಬರ್ತೈತೆ ಅಂದಿದ್ರು, ಅದಕ್ಕೆ ಅಲ್ಲೇ ಇದು ಮಾಡಿದ್ದೀವಿ ಅಂಥೇಳಿ. ಅದು ಈಗ ಅವ್ರಿಗೆ ಇಲ್ಲಿದ್ದವ್ರಿಗೆ ಸಿಟ್ಟು ಬರತೈತಿ, ನಮ್ಮ ಕಡೆ ಬರ್ತೈತಿ ಸುಳ್ಳು ಅವರೆಲ್ಲ ಇದು ಮಾಡಿದಾರೆ.
ನಮ್ಗೆ ಸಿಗ್ತಾರೆ ಅವ್ರು. ಮತ್ತು ನಮ್ಮ ಏರಿಯಾದೆಲ್ಲ ಅವರ ಬರ್ಕೊಂಡಿರ್ತಾರೆ. ಈಗ ಮೊನ್ನೆ ಮೀಟಿಂಗ್ ಒಳಗೆ ಕ್ಯಾನ್ಸಲ್ ಮಾಡೋಕೆ ಹಚ್ಚಿದ ಕೂಡಲೇ ಕ್ಯಾನ್ಸಲ್ ಮಾಡಿದಾರೆ ಅಂಥೇಳಿ. ಬಟ್ ಕ್ಯಾನ್ಸಲ್ ಮಾಡಿದ ಮ್ಯಾಗಾದರೂ ನಮ್ಗೆ ಕಾಲ್ ಮಾಡಿ ಹೇಳ್ಬೇಕೇನಿಲ್ಲ ರೀ, ನಿಮ್ದು ನಮ್ಮ ಕಡೆ ಬರೋಂಗಿಲ್ಲ, ಕ್ಯಾನ್ಸಲ್ ಆಗೈತಿ, ಸೊ ನೀವು ಅಲ್ಲಿ ಹೋಗಿ ಹಚ್ಚಂದ್ರೆ ಆವಾಗಲೇ ಹೋಗಿ ಹಚ್ಚಿಬಿಡ್ತಿದ್ವಿ ನಾವು. ಈಗ ಆಲ್ರೆಡಿ ಹಚ್ಚಿ ಅವ್ರ ಕಡೆ ಹಚ್ಚನ ನಾವು ಒಂದು ಎಷ್ಟು 2 ತಿಂಗಳು ಆಗಿರ್ಬೇಕು. ಈಗ ಇವ್ರೇನಾಗ್ತಾರೆ, ಇಲ್ರಿ ನೀವು ಭಾಳ ಲೇಟ್ ಮಾಡಿದಿರಿ ಅಂತಂದ್ರೆ, ಇಲ್ಲ ನಾವು ಮೊದಲನೇ ಹಚ್ಚಿದ್ದೀವಿ ಅವ್ರ ಕಡೆ, ಬಟ್ ಅವ್ರು ಇದು ಮಾಡಲಿಲ್ಲ ಅಂದ್ರೆ ನಾವೇನು ಮಾಡೋಣ್ರಿ, ನಮ್ಗೆ ಗೊತ್ತಾಗಬೇಕಲ್ಲ ಅವ್ರು ಏನು ಮಾಡತ್ತಾರ ಅಂಥೇಳಿ ಅಂದ್ಕೊಡ್ಲೆ ಇರಲಿ ರೀ, ಬಟ್ ಈಗ ನಿಮ್ಮದು 2 ತಿಂಗಳದ ರೇಷನ್ ಹೋಯ್ತು, ಇನ್ನು ನೆಕ್ಸ್ಟ್ ಲೇಟ್ ಮಾಡಿ ಬರ್ತೈತಿ. ಈಗ ಮೊನ್ನೆನ ಕೊಟ್ಟಿದ್ದೇವೆ ನಾವು, ಮೊನ್ನೆರ ಹಚ್ಚಿದ್ರೆ ಬರ್ತಿತ್ತು ನಿಮ್ಗೆ, ಮೊನ್ನೆನ ಕೊಟ್ವಿ. ಮತ್ತು ಇನ್ನು ನೆಕ್ಸ್ಟ್ 1 ತಿಂಗಳು ಬಿಟ್ಟು ಬರ್ತೈತಿ ಅಂಥೇಳಿ. ಅದೇನಾದರೂ ಆಗಲಿ, ಯಾವಾಗ ಬರ್ತೈತಿ ಬರಲಿ. ಹಚ್ಚೋ ಡ್ಯೂಟಿ ಇತ್ತು ಅಂಗನವಾಡಿ ಒಳಗೆ ಹೆಸರು, ಸೊ ಹಚ್ಚಿ ಬಂದ್ವಿ. ಒಂದು ಬೇಜಾರಾಗತ್ತೆ, ಅವರು ಸುಮ್ಮನೆ ಯಾಕೆ ನಮ್ಮ ಕಡೆ ಬರ್ತೈತೆ ಅಂತ ಬರ್ಕೊಂಡ್ರು ಅಂಥೇಳಿ. ಮತ್ತು ಹೆಸರು ಬರ್ಕೋಬೇಕಾದ್ರೂ ಇದ್ರೊಳಗೆ ಸವಿತ್ ಅಂತ ಮಾಡಿದಾರೆ ನೋಡಿರಿ. ನನ್ನ ಹೆಸರು ಇರೋದು ಸವಿತಾ, ಬಟ್ ಅವ್ರು ಬರ್ಕೊಂಡಿರೋದು ಸವಿತ್. ನಮ್ಮ ಹಸ್ಬೆಂಡ್ ಅವ್ರ ಹೆಸರು ಅರುಣಾ ಅಂತ ಬರ್ಕೊಂಡಾರ, ಅರುಣ್ ಅಂತ ಬರ್ಕೊಳ್ಬಿಟ್ಟು. ಹುಡುಗನ ಹುಡುಗಿನ ಮಾಡಿದಾರೆ, ಹುಡುಗಿನ ಹುಡುಗನ ಮಾಡಿದಾರೆ. ಅದ ಸಿಟ್ಟು ಬರೋದೈತೆ ನನಗೆ. ಡೀಟೇಲ್ ಎಲ್ಲ ಆಧಾರ್ ಕಾರ್ಡ್ ಅದು ಪ್ರತಿಯೊಂದು ಡೀಟೇಲ್ ನಾವು ಕಳಿಸಿದ್ರೂ ಅದನ್ನು ನೋಡಿಬಿಟ್ಟು ಬರೆಯೋಕ್ಕಾಗಂಗಿಲ್ಲ. ಅಂದರೆ ಕಾಮನ್ ಸೆನ್ಸ್ ಇಲ್ಲೇನ, ಕಣ್ಣು ಕಾಣಂಗಿಲ್ಲೇನ ಅಂಥೇಳಿ ಏನು ಮಾಡೋಕ್ಕಾಗಂಗಿಲ್ಲ. ಈಗಿನ ಇದ್ರೊಳಗೆ ಯಾರು ಎಷ್ಟು ಕಲ್ತಿರ್ತಾರಂತ ಗೊತ್ತಾಗಿಲ್ಲ. ಕಲ್ತವ್ರು ಮನ್ಯಾಗ ಇರ್ತಾರೆ, ಕೆಲಸ ಮಾಡೋರು ಕಲ್ತಿರಂಗಿಲ್ಲ, ಈ ಥರ ಮಿಸ್ಟೇಕ್ ಅದು ಮಾಡ್ತಿರ್ತಾರೆ. ಸೊ ಇದಾಗಿತ್ತು ನೋಡ್ರಿ. ಇನ್ನೇನು ಚಿನ್ನು ಬರ್ತಾನೆ ಸ್ಕೂಲ್ದಿಂದ, ಬಂದ ಕೂಡಲೇ ಅವ್ನು ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಟ್ಟು ಅವ್ನಿಗೆ ಡ್ರೆಸ್ ಚೇಂಜ್ ಮಾಡೋದು ಹಚ್ಚಿ ಬಟ್ಟೆ ಅಷ್ಟು ಒಣ ಹಾಕಿ ಬರ್ಬೇಕು. ಇವತ್ತಿನ ವ್ಲಾಗ್ ಏನೂ ಇರೋಕ್ಕಿಲ್ಲ, ಸಿಂಪಲ್ಲಾಗಿತ್ತು. ನಾನು ಇದನ್ನು ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು, ಏನೋ ಒಂದು ನನ್ನ ಜರ್ನಿ ಯಾವ ಥರ ಐತಿ ಅದನ್ನೆಲ್ಲ ಇದು ಮಾಡ್ಬೇಕಂತ ಹೇಳಿ ಶೇರ್ ಮಾಡ್ಕೊಳಕತ್ತೇನ. ಚಿನ್ನು ಸ್ಕೂಲಿಂದ ಬಂದ ಕೂಡಲೇ ಅವ್ನಿಗೆ ತಿನ್ನಕ್ಕೆ ಕೊಟ್ಟು ಅವ್ನು ಕರ್ಕೊಂಡು ಮೇಲೆ ಬಟ್ಟೆ ಒಣ ಹಾಕಕ್ಕೆ ಬಂದಿದ್ದೆ ನೋಡ್ರಿ. ಬಟ್ಟೆ ಒಣ ಹಾಕತ್ತೇನ ಅಷ್ಟರೊಳಗಂದ್ರೆ ಅವ ಕೆಳಗೆ ಓಡಿ ಹೋಗಿದಾನ. ಹುಡುಗರೆಲ್ಲ ಇದ್ರಲ್ಲ ಆಟ ಆಡಕತ್ತಿದ್ರ, ಅದಕ್ಕೆ ಕೆಳಗೆ ಹೋಗಿ ನಿಂತಾನ ನೋಡ್ರಿ ಇಲ್ಲಿ. ಈಗ ಸಾಯಂಕಾಲ ಟೈಮ್ದಾಗ ಅಂದ್ರೆ ಹುಡುಗರು ಆಟ ಆಡ್ತಿರ್ತಾವ, ಸೌಂಡ್ ಹೆಂಗೆ ಬರ್ತಿರ್ತದ ಕೇಳಿಸ್ಕೊಳ್ರಿ. ಚಿನ್ನು ಬಟ್ಟೆ ಎಲ್ಲ ಒಣ ಹಾಕೋದ್ರೊಳಗಂದ್ರೆ ಟೈಮ್ ಆಯ್ತು ನೋಡ್ರಿ. ಸೊ ಚಳಿಗಾಲ ಅಂದ್ಕೂಡ್ಲೆ ಬೇಗನ ಕತ್ಲಾಗ್ಬಿಡ್ತದ. ಕೆಳಗೆ ಬಂದು ಏನಾದರೂ ಒಂದು ರೆಸಿಪಿ ಮಾಡಿಕೊಡು ಅನ್ನಕತ್ತ ನಮ್ಮ ಚಿನ್ನು. ಅದಕ್ಕೆ ಏನು ಮಾಡೋದು ಅಂತ ನೋಡತ್ತಿದ್ದೆ. ಆಮೇಲೆ ಟ್ರೆಂಡಿಂಗ್ ಒಳಗೆ ಒಂದು ರೆಸಿಪಿ ಇತ್ತು ನೋಡ್ರಿ, ಅದಕ್ಕೆ ನಾನು ಟ್ರೈ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಕತ್ತೇನೆ. ಈ ಥರ ಏನಾದರೂ ರೆಸಿಪಿ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಚಿನ್ನುಗೂ ಭಾಳ ಇಷ್ಟ, ನನಗೂ ಭಾಳ ಇಷ್ಟ. ಅವನು ಏನಾದರೂ ಐಡಿಯಾ ಕೊಡ್ತಿರ್ತಾನೆ, ನಮ್ಮಮ್ಮ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂಥೇಳಿ. ನಾನು ಕೂಡ ಏನಾದರೂ ರೀಲ್ಸ್ ಅದು ನೋಡಿರ್ತೇನಲ್ಲ, ಸೊ ಯಾವ ಥರ ಮಾಡಬೇಕು ಅಂಥೇಳಿ ನೋಡ್ಕೋತಿರ್ತೇನೆ. ಸೊ ಇಮಿಡಿಯೇಟ್ ಮಾಡುವಂಥ ರೆಸಿಪಿ ಎಗ್ ಇತ್ತು ಮನೆಯೊಳಗೆ, ಅದಕ್ಕೆ ಅದನ್ನ ಕುದಿಸಿಟ್ಕೊಂಡೆ. ಒಂದೇ ಒಂದು ಎಗ್ ಹಾಕತ್ತೇನೆ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಾಕತ್ತೇನೆ. ಅದಕ್ಕೆ ಸುಮ್ಮನೆ ಅದೆಲ್ಲ ವೇಸ್ಟ್ ಮಾಡೋದು ಬೇಡ, ಕೆಡ್ಸೋದು ಬೇಡ, ಫಸ್ಟ್ ಒಂದು ಮಾಡಿ ನೋಡೋಣ, ಚೆನ್ನಾಗಾಯ್ತಂದ್ರೆ ಆಮೇಲೆ ನಾವು ಮತ್ತೆ ಮಾಡ್ಕೋಬೋದು ಅಂತ ಹೇಳಿ ಒಂದೇ ಒಂದು ಮೊಟ್ಟೆ ಕುದಿಸ್ಬಿಟ್ಟು ಈ ಥರ ಇದು ಬಾಂಡಿಗೆ ಏನಂತಾರೆ ಗೊತ್ತಿಲ್ಲ ನೋಡ್ರಿ, ಬಟ್ ನಾನು ಇದನ್ನ ಕೊಲ್ಲಾಪುರಕ್ಕೆ ಹೋದಾಗ ತೊಗೊಂಡು ಬಂದಿದ್ದೀನಿ. ಸೊ ಇದ್ರೊಳಗೆ ಮಾಡಿದ್ದ ನೋಡಿದ್ನಿ ನಾನು ಇನ್ಸ್ಟಾ ಇದ್ರೊಳಗೆ. ಅದಕ್ಕೆ ನನ್ನ ಕಡೆನೂ ಹೆಂಗಾದರೂ ಐತಿ ಥರ ಬಾಂಡಿ ಅಂತ ಹೇಳಿಬಿಟ್ಟು ಮೊಟ್ಟೆ ಕುದಿಸಿಟ್ಕೊಂಡು ಈ ಬಾಂಡಿ ಒಳಗೆ ಎಣ್ಣೆ ಹಾಕಿ ಕುದಿಸಿದ ಮೊಟ್ಟೆನ ಹಾಕ್ಕೊಂಡೆ. ಆಮೇಲೆ ಒಂದು ಬೌಲ್ ಒಳಗೆ ಇನ್ನೊಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೆ. ಅದ್ರೊಳಗೆ ಖಾರ, ಉಪ್ಪು, ಅರಿಶಿನ ಹಾಕ್ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೂ ನಡೀತದ. ಆಮೇಲೆ ಈರುಳ್ಳಿ ಹಾಕ್ಕೊಳಕತ್ತೇನೆ, ಈರುಳ್ಳಿ ಆಮೇಲೆ ಟೊಮೆಟೊ ಕೂಡ ಹಾಕ್ಬೇಕಾಗ್ತದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಾಕತ್ತೇನೆ, ಯಾಕಂದ್ರೆ ಈರುಳ್ಳಿ ದೊಡ್ಡದಿತ್ತು, ಅದಕ್ಕೆ ಅರ್ಧ ಯಾಕೆ ಇಡೋದು ಅಂಥೇಳಿ ಎಲ್ಲ ಹಾಕಿದ್ನಿ. ಆಮೇಲೆ ಟೊಮೆಟೊ ಕೂಡ ಹಾಕಿದ್ನಿ. ಇವಾಗ ಮೇಲ್ಗಡೆ ಕೊತ್ತಂಬರಿ ಹಾಕತ್ತೇನೆ. ಸೊ ನೋಡೋಣಂತ ಯಾವ ಥರ ಬರ್ತದ ಅಂಥೇಳಿ. ಎಗ್ ಇದಕ್ಕೆ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಬಟ್ ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಟ್ರೆಂಡಿಂಗ್ ಒಳಗಿತ್ತು ಅದಕ್ಕೆ. ಆಮೇಲೆ ಮೇಲೆ ಸ್ವಲ್ಪ ಆಯಿಲ್ ಎಲ್ಲ ಹಾಕಿದ್ನಿ ನೋಡ್ರಿ,
ಸಣ್ಣ ಸ್ಪೂನ್ ತೊಗೊಂಡು ಈಗ ಹೊಳ್ಸಿ ಹಾಕ್ಬೇಕು. ಅದಕ್ಕೆ ನೋಡಾತೇನ ಅದು ಎಷ್ಟು ಟ್ರೈ ಮಾಡಿದ್ರು ಸಣ್ಣ ಸ್ಪೂನ್ಲೆ ಬರಾಕತ್ತೆ ಇಲ್ಲ. ಅದಕ್ಕೆ ಇದು ಬರಾತಿಲ್ಲ ಅಂತ ಹೇಳಿಬಿಟ್ಟು ದೊಡ್ಡ ಚಮಚೆ ತೊಗೊಂಡೆ ಅಡುಗೆ ಮಾಡೋದು. ನೋಡ್ರಿ ಹಾಕಿದ್ನಿ, ಬಟ್ ಅದು ಸ್ವಲ್ಪ ಇದಾಯ್ತು. ಈಗಂತೂ ಕುದಿಯಾಕತ್ತದ ಮಸ್ತ್. ಬೊಬ್ಬಲ್ ಮ್ಯಾಗ ಬೊಬ್ಬಲ್ ಬರುತ್ತೆ. ಫೈನಲಿ ರೆಸಿಪಿ ಈ ಥರ ಕಾಣತ್ತದ ನೋಡ್ರಿ. ಇನ್ಸ್ಟಾ ರೀಲ್ಸ್ ಒಳಗೆ ಒಂದು ಟ್ರೆಂಡಿಂಗ್ ಎಗ್ ಆಮ್ಲೆಟ್ ಗತೆ ಬಂದಿತ್ತು ನೋಡ್ರಿ. ಸೊ ಅದನ್ನು ಟ್ರೈ ಮಾಡಕ್ಕೆ ಹೋಗಿದ್ವಿ. ಅದು ಏನೋ ಆಗ್ಬಿಟ್ಟೈತಿ ನೋಡ್ರಿ, ಈ ಥರ ಆಗೈತಿ. ನಗು ಬರತೈತಿ. ನಮ್ಮ ಚಿನ್ನು ಅಂತೂ ಇದಕ್ಕೆ ದೊಡ್ಡ ಬುಟ್ಟಿ ತೊಗೊಂಬಂದಾನ. ಇದ್ರಾಗ ಭಾರಿ ಆಗೈತೆ ಅಂತೇಳಿ ಕಾಡ್ಸಾಕತ್ತಾನ. ಸೊ ಟ್ರೈ ಮಾಡಿದ್ನಿ ಜಸ್ಟ್ ಹೆಂಗಾಗ್ತೈತಿ ನೋಡ್ಬೇಕಂತೇಳಿ. ಅದು ನೋಡಾಕಂತೂ ಹಿಂಗಾಗೈತಿ. ಟೇಸ್ಟ್ ಹೆಂಗಾಗೈತಿ ನೋಡ್ಬೇಕಾ? ಟೇಸ್ಟ್ ನೋಡೋಣ ಚಿನ್ನ. ಹಾಗಲ್ಲ ಇದನ್ನ ಅದು ಚಲೋ ಐತಿ. ಎಗ್ ಚಲೋ ಐತೆ. ಇದು ಮಸ್ತ್ ಆಗೈತಿದ. ಅದ ಬಟ್ ಅದ ಒಂದು ರೌಂಡ್ ಇದ್ರೊಳಗೆ ಬರ್ತೈತೆ ಅಂತ ನಾ ತಿಳ್ಕೊಂಡ್ನಿ. ಹೊಳಿಗೆ ಹಾಕ್ಬೇಕಾದ್ರೆ ಬೇರೆ ನಾನು ಆತು. ಎಗ್ ಚಲೋ ಐತೆ. ನೋಡಕ್ಕೆ ಹೆಂಗೋ ಆದ್ರೂ ಟೇಸ್ಟ್ ಅಂತೂ ಸಕ್ಕತ್ತಾಗೈತಿ. ಇನ್ನೊಂದು ಹೇಳ್ಬೇಕಂದ್ರೆ ಇದ್ರ ರೆಸಿಪಿ ಶೂಟ್ ಮಾಡ್ಕೊಂಡೆ ನಾನು, ಅದನ್ನ ಹಾಕಿರ್ತೇನು. ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ. ಇಷ್ಟ ಆಗೈತೆ ಅಂತ ಅನ್ಕೊಂಡೇನೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.